ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವ್ರಿಗಿರುವಂತಹ ದೊಡ್ಡ ತಲೆಬೇನೆ ಏನಪ್ಪಾ ಅಂದ್ರೆ ಅದು ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನಕ್ಕೆ ಮುಂಚೆನೇ ಇತ್ತು. ಹೋಗ್ಲಿ ಆ ಟೈಮಲ್ಲಿ ಅನೌನ್ಸ್ ಆಗುತ್ತಾ ಅಂತ ಕಾಯ್ತಿದ್ರು. ಈಗ ಫೈನಲೈಸ್ ಮಾಡ್ತಾರಾ ಅಂತ ನೋಡ್ಬೇಕು. ದೆಹಲಿ ಅಂಗಳ ಸೇರಿದೆ. ನಿಗಮ ಮಂಡಳಿ ಪಟ್ಟಿ ಫೈನಲ್ ಸರ್ಕಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಯಾರಿಗೂ ಒಲಿಯುತ್ತೆ ನಿಗಮ ಮಂಡಳಿಯ ಸ್ಥಾನ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇವತ್ತೇ ಆಗುತ್ತಾ ಅಂತ ಕಳೆದ 3 ವಾರ 4 ವಾರದಿಂದ ಇದೇ ತರ ಆಗೋಗಿದೆ. ಫೈನಲ್ ಆಗುತ್ತೆ ಆದ್ರೆ ಆಗ್ತಾ ಇಲ್ಲ. ಈಗಲಾದ್ರೂ ಆಗುತ್ತಾ? ಬಿಕಾಸ್ ಅಧಿವೇಶನ ಮುಗೀತು. ತುಂಬಾ ಜನ ಎದುರು ನೋಡ್ತಿದ್ದಾರೆ. ಅವ್ರನ್ನ ಹ್ಯಾಂಡಲ್ ಮಾಡೋದೇ ದೊಡ್ಡ ತಲೆಬೇನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಪಟ್ಟಿಗೆ ಹೈಕಮಾಂಡ್ ನಿಂದ ಮುದ್ರೆ ಬಿದ್ರೆ ಇವತ್ತೇ ಘೋಷಣೆಯಾಗುವ ಎಲ್ಲ ಸಾಧ್ಯತೆ. ಆಸೆ ಗಣ್ಣಿನಿಂದ ನೋಡ್ತಿದ್ದಾರೆ. 39 ನಿಗಮ ಮಂಡಳಿ ಹುದ್ದೆ ಇವತ್ತು ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಕಾರ್ಯಾಧ್ಯಕ್ಷರ ನೇಮಕ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಇವತ್ತೇನಾದ್ರೂ ಗುಡ್ ನ್ಯೂಸ್ ಸಿಕ್ಕಿದ್ರೆ ಒಂದಷ್ಟು ಒಳಬೇಗುದಿ ಅಸಮಾಧಾನಕ್ಕೆ ಒಂದು ಸಣ್ಣ ವಿರಾಮ ಇಡಬಹುದು ಕಾಂಗ್ರೆಸ್ನಲ್ಲಿ. ಇಲ್ಲದೆ ಹೋದರೆ ವಾಪಸ್ ಬರ್ತಿದ್ದಾಗೆ ಮತ್ತಿನ್ನೇನೋ ಶುರುವಾಗುತ್ತೆ. ಈಗಾಗಲೇ ಶುರುವಾಗಿತ್ತು. ಅದನ್ನ ಹೆಂಗೋ ಅಧಿವೇಶನ ಮುಗಿಯೋ ತನಕ ಮ್ಯಾನೇಜ್ ಮಾಡಿದ್ದಾರೆ, ಹ್ಯಾಂಡಲ್ ಮಾಡಿದ್ದಾರೆ. ಆದರೆ ಮತ್ತೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಯಾವಾಗ ಹೈಕಮಾಂಡ್ ಹತ್ರ ಹೋಗಿದ್ದಾರೆ ಎಂದಾಗ ಮತ್ತಷ್ಟು ಗರಿಗೆದರುತ್ತೆ ಇದ್ರ ಬಗ್ಗೆ. ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಇವತ್ತು ಸಂಜೆ ಘೋಷಣೆ ಆಗುವ ಎಲ್ಲ ಸಾಧ್ಯತೆ ಇದೆ. 39 ನಿಗಮ ಮಂಡಳಿ ಹುದ್ದೆ ಇವತ್ತು ಅನೌನ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಲೆಟ್ಸ್ ಗೋ. 4 ವಿಚಾರಗಳ ಬಗ್ಗೆ ವರಿಷ್ಠರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಎಲ್ಲ 4 ವಿಚಾರಗಳು. ನಂಬರ್ 1, ನಿಗಮ ಮಂಡಳಿ ಪಟ್ಟಿ ಅಂತಿಮಗೊಳಿಸಿ ನೇಮಕ ಮಾಡುವುದು. ಲೆಟ್ಸ್ ಸಿ ಆ 4 ವಿಚಾರಗಳು ಯಾವುದು ಅಂತ. ನಿಗಮ ಮಂಡಳಿ ಪಟ್ಟಿ ಅಂತಿಮಗೊಳಿಸಿ ನೇಮಕವನ್ನು ಮಾಡ್ತಾರೆ ಅಂತ. ನಂಬರ್ 2, ಲೋಕಸಭಾ ಅಭ್ಯರ್ಥಿಗಳು ಅವರನ್ನು ಅಂತಿಮಗೊಳಿಸುವ ಕುರಿತು ಚರ್ಚೆ ಮಾಡ್ತಾರೆ. ನಂಬರ್ 3, ಹೊಸ ಕೆಪಿಸಿ ಕಾರ್ಯಾಧ್ಯಕ್ಷ ನೇಮಕದ ಕುರಿತು ಸಮಾಲೋಚನೆ ಮಾಡ್ತಾರೆ. ನಂಬರ್ 4, ಜಿಲ್ಲಾಧ್ಯಕ್ಷ ಪದಾಧಿಕಾರಿಗಳ ನೇಮಕಕ್ಕೆ ಅನುಮತಿ ಪಡೆಯೋದು. ವೆರಿ ವೆರಿ ಕ್ರೂಷಿಯಲ್. ಈ 4 ವಿಚಾರಗಳ ಬಗ್ಗೆ ವರಿಷ್ಠರು ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ದೆಹಲಿಯಿಂದ ವಿಕ್ರಮ್ ಕುಮಾರ್ ಮತ್ತಷ್ಟು ಮಾಹಿತಿ ಕೊಡೋಕೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ವಿಕ್ರಮ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಎಲ್ಲ ಕಡೆ ಚಳಿಯ ವಾತಾವರಣ. ಆದರೆ ಇದರ ನಡುವೆ ರಾಜಕೀಯದಲ್ಲಿ ಬಿಸಿ ಬಿಸಿ ಸುದ್ದಿಗಳಂತೂ ಯಾವುದೇ ರೀತಿಯ ಬರ ಇಲ್ಲ ಅನಿಸ್ತಾ ಇದೆ. ಯಾವಾಗ ಹೈಕಮಾಂಡ್ ಹತ್ರಕ್ಕೆ ಹೋಗ್ತಿದ್ದ ರಾಜ್ಯ ನಾಯಕರು ಅಂದಾಗ ಸ್ವಭಾವತಃ ನಿರೀಕ್ಷೆ ಇದ್ದೇ ಇರುತ್ತೆ. ಇವಾಗಲಾದರೂ ಇದಕ್ಕೆ ಕ್ಲಿಯರೆನ್ಸ್ ಸಿಗುತ್ತಾ ಹೈಕಮಾಂಡ್ ಅಂತ? ಆ ಎಲ್ಲರಿಗೆ ಈ ಬಾರಿ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಇಲ್ವಾ? ಏನಾಗ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲಿ? ಹರೀಶ್, ವೆರಿ ಗುಡ್ ಮಾರ್ನಿಂಗ್. ಸದ್ಯ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ಅನ್ನೋದು ಅಂತಂದ್ರೆ ಸಚಿವ ಸ್ಥಾನ ಎಲ್ಲವೂ ಕೂಡ ಕಂಪ್ಲೀಟ್ ಆದ ಬಳಿಕ ಈಗ ನಿಗಮ ಮಂಡಳಿ ಹತ್ರ ಸಾಕಷ್ಟು ಶಾಸಕರ ಚಿತ್ತ ಬಿದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಕೊನೆ ಪಕ್ಷ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ ನಾನು. ಸಚಿವ ಸ್ಥಾನ ಅಂತೂ ಸಿಕ್ಕಿಲ್ಲ, ಆದ್ರೆ ಅಟ್ಲೀಸ್ಟ್ ಕೊನೆ ಪಕ್ಷ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಆದ್ರೂ ಸಿಗ್ಲಿ ಅಂತೇಳಿ ಸಾಕಷ್ಟು ಜನ ಶಾಸಕರು ಈಗಾಗಲೇ ಕ್ಯೂನಲ್ಲಿ ನಿಂತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಸೇರಿ ಒಂದು ಪಟ್ಟಿಯನ್ನು ಕೂಡ ಫೈನಲ್ ಮಾಡಿದ್ರು. ಅದನ್ನ ಸುರ್ಜೇವಾಲಾ ಗಮನಕ್ಕೆ ಕೂಡ ತಂದಿದ್ರು. ಹಾಗೇನೆ ಕಳೆದ ಬಾರಿ ನವೆಂಬರ್ನಲ್ಲಿ ಈ ಒಂದು 39 ಶಾಸಕರು ಅಂದ್ರೆ ಸಂಭಾವ್ಯ ಶಾಸಕರ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸ್ಕೊಡಲಾಗಿದೆ. ಈ ಒಂದು ಕುರಿತಂತೆ ಇವತ್ತು ಚರ್ಚೆ ಆಗತ್ತೆ. ಬೆಳಿಗ್ಗೆ 11 ಗಂಟೆಗೆ PM ಅನ್ನ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಅದಾದ ಬಳಿಕ ಪೂರ್ತಿ ಕೆಲಸವೂ ಕೂಡ ಈ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು. ಪದಾಧಿಕಾರಿಗಳ ನೇಮಕ ಮಾಡೋದಾಗಿರ್ಬೋದು ಅಥವಾ ನಿಗಮ ಮಂಡಳಿಗಳನ್ನ ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ಕೊಡಬೇಕು ಈ ರೀತಿಯಂತ ಚರ್ಚೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಹಾಗೆ DCM ಇಬ್ರು ಕೂಡ ಚರ್ಚೆ ಮಾಡ್ತಾರೆ. ಆಗು ಹೋಗುಗಳು ಏನ್ ಆಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಕುರಿತಂತೆ ಚರ್ಚೆ ಆಗತ್ತೆ. ಇನ್ನುಳಿದಂತೆ ಲೋಕಸಭೆಗೆ ಯಾವ ರೀತಿಯಲ್ಲಿ ತಯಾರಿ
ಮಾಡ್ಕೊಬೇಕು ಅನ್ನೋ ಒಂದು ಚರ್ಚೆ ಕೂಡ ಆಗುತ್ತೆ. ಸೊ ಇವತ್ತು ಒಂದೇ ದಿನಕ್ಕೆ ಮುಗಿಯುತ್ತಾ ಅಂತ ನೀವು ಕೇಳ್ಬೋದು, ಆದ್ರೆ ಇವತ್ತು ಒಂದೇ ದಿನಕ್ಕೆ ಮುಗಿಯುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರತಕ್ಕಂಥದ್ದು. ಯಾಕಂದ್ರೆ ನಿಗಮ ಮಂಡಳಿಗಳ ಮೊದಲ ಅಂದ್ರೆ ಈಗಾಗಲೇ ಸರ್ಕಾರ ಮತ್ತೆ ಸಿಎಂ ಹೇಳಿರೋ ಹಾಗೇನೆ ಮೊದಲ ಪ್ರಯಾರಿಟಿ ಶಾಸಕರಿಗೆ ಕೊಡ್ತೀವಿ ಅಂತೇಳಿ, ಯಾರಿಗೆ ಕೊಡ್ಬೋದು ಅನ್ನೋ ಚರ್ಚೆ ಸಹಜವಾಗಿ ಉದ್ಭವ ಆಗುತ್ತೆ. ಸೊ ಈ ನಿಟ್ಟಿನಲ್ಲೇನೆ ನಾಳೆ ಒಂದಿನೂ ಕೂಡ ಸಿಎಂ ಮತ್ತೆ ಡಿಸಿಎಂ ಇಲ್ಲೇ ಇರ್ತಾರೆ. 2 ದಿನಗಳ ಕಾಲ ಈ ಒಂದು ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ವಿಕ್ರಮ್ ಕುಮಾರ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನ್ ಬರುತ್ತೆ ಮುಂದಿನ ಹಂತದಲ್ಲಿ. ಇದಕ್ಕೆ ಮುಂದುವರೆದ ಭಾಗ ಗುಡ್ ನ್ಯೂಸಾ ಅಥವಾ ಇನ್ನೂ ಕೂಡ ಕಾಯಿಸ್ತಾರಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.